ದೇವಾ ಬಟಲದಳು ಸುಬುಟ ರಕ್ತಮಣಿ ಮುಕ್ಕುಟ ಹರಿ ಬಟರ ತಟಗಟಿಪ ಗಟೋರ್ ಬಟನ ಮುಂದೆ ಕಟಿ ಭಾಗ್ಯ ಕರ ಸಂಪುಟ ನಾಗಿ ತುಟಿ ಮಿಸುಕದೆ ಮಾತನಾಡಿಸುವ ನೀನು ದಾರು ಬಟ ದೇವ ನಾವುದಾರಂದರೆ ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆಯಲ್ಲಿ ಬುದ್ಧನಂತಿರಬೇಕು, ಸಾಧು ಸಂತರ ಜೊತೆಯಲ್ಲಿ ಸೌಮ್ಯವಾಗಿರಬೇಕು, ದೀನರ ಜೊತೆಯಲ್ಲಿ ಧರ್ಮರಾಜರಂತಿರಬೇಕು. ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರಕ್ತ ಪುನೀತ ರಾಜಕುಮಾರನಂತಹ ಮನೆಗೊಬ್ಬ ಮಗನಿರಬೇಕು. ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎನ್ನಗೆ ಗುರುವಾದ ಬಾದಲಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತ ಗುರುವನ್ನು ಮಾದರಿಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಯಾರಿಗೆ ಕೊಂಡು ಬರಬೇಕು ನಿಮ್ಮ ನಾಮಾಂಕಿತರು? ಈ ಸಾರಥಿ ಹೌದಾರಂದರೆ ಯಾರು ದೇವ? ಚಂಡ ಪ್ರಚಂಡ ಅಂಡಲದು ಬರುವ ಮಂಡಲಿ ಕಡ್ಡ ಮಂಡಗಳ ಮೆನ್ನಯಕರ ಪುಂಡರೀಕದಳ ಮೆರೆಯುವ ಕೋದಂಡದ ಖಂಡಿಸುವ ವ್ಯಾಘ್ರನಂತೆ ಉದ್ಘಟಿಸಿ ಬರುವ ಮದ್ಗೋಪಾತ್ಮಿಕ ನಾಚಿಕಾಗ್ರದಳ ಬೋರ್ಕರಿಪ ತೇರ್ಗಡೆಗೆ ಕೂರ್ಮನ ಕುಕ್ಕಿದನು ಆದಿಶೇಷ ಹಂತಿಗಳು ಕಿಮುಟಿಕ್ಕಿರೆಂದು ಒದರಿಸುವ ಕಡುಗಲಿ ದೃಢ ಬಲಾಟನ ಕರ ಜಡಜ ಬಾಹುದ್ವಯ ಸತ್ವಕ್ಕೆ ಜಡಜ ಭವ ಜಡಜಾಕ್ಷ ಬಿಡು ಕಣ್ಣಾದಿಗಳು ಕಡು ಚಾಂಗು ಬಳಿರೆ ಎಂದು ನಭೋ ಮಂಡಲದಲ್ಲಿ ಅಡಿಗೆ ಬಡಿಗೆ ಬಿಡದ ಅಭಿಮಾನ್ಯ ಭೀಮರದಾಗಿರ್ಬೇಕು, ಅಭಿಮಾನ್ಯ ಭೀಮರದಾಗಿರ್ಬೇಕು. ಭೂಮತೆ ಕಾಲಾರಿಯಳ ಶೀಲ ಪ್ರಭಾವದಿಂದ ಕಾಲ ಭೈರವನ ತದ್ರೂಪವ ಪಡೆದ ಬಂಧುರ ಬಲ ಸಿಂಧು ದೇಶಾದೀಪ ವನ ಪ್ರತಾಪ ರೌದ್ರೂಪ ಭಗವಾಂಕಿತನಾದ ಜಯದ್ರಥ ಮಹಾರಾಜನಂದು ಜಯಭೇರಿಯ ಮೂಡಿಸುವಂತ ನಾಮ ಸಾರಥಿ ಎಂಬ ಜಾಣ ವೈರಿಗಳ ಧ್ವಜದಲ್ಲಿ ತಲ್ಲಣಿಸುವುದನ್ನ ಅಭಿಮಾನ್ಯ ಭೀಮರಾಗಿರ್ಬೇಕು, ಅಭಿಮಾನ್ಯರಾಗಿರ್ಬೇಕು ಭೀಮ. ವೀರ ಜಯದ್ರಥ ಮಹಾರಾಜರು ಇವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಭೂಪತಿ ರಂಭಾಪತಿ ತದ್ವಾಲಕಕ್ಕೆ ಸಂಭ್ರಮಾನ್ವಿತ ಕುಂಬಿನ ಪತಿಯಾದ ಕೌರವೇಂದ್ರನ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ವಿದ್ಯುತ್ ಬಲ ಸಮುದ್ರ ನಿಧಿಯಂತಪ್ಪುವ ಧನುರ್ಗುಂಡದ ಪ್ರಸಿದ್ಧರಾದ ಕೌರವೇಂದ್ರನ ಕಾರ್ಯಮಂ ಶ್ರದ್ಧೆಯಿಂದ ನಡೆಸಿಕೊಡುವ ದ್ರೋಣಾಚಾರ್ಯರು ಕಲಿಸಿದ ಕಾರಣ ಬರೋಣವಾಯಿತು ಕನ್ಯಾ ಸಾರಥಿ. ಪಾಪ ವಿದ್ಯಾಸ್ವರವು ಮರ ಸರಳ ಪರ ಊರಾಗ ತುಪ್ಪಲ ತಿಂದ್ಬಿಟ್ಟಿ ಬಿಡಪ್ಪ. ಒಳ್ಳೆಯದು ಭೂಪತಿ,